ನಗರಂಕೆರೆ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಎತ್ತ ನೋಡಿದರೂ ತಗ್ಗುಗುಂಡಿಗಳೇ. ಇದರಿಂದಾಗಿ ಗ್ರಾಮಸ್ಥರು ಹಾಗೂ ಆಟೋ ಚಾಲಕರು ರೋಸಿ ಹೋಗಿದ್ದರು. ನಗರಂಕೆರೆ ಗ್ರಾಮದಿಂದ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ಹೋಗಬೇಕಾದ್ರೆ ಸುಮಾರು 2 ಕಿಲೋಮೀಟರ್ ಆಗಬಹುದು. ಈ ರಸ್ತೆ ಸಂಪೂರ್ಣವಾಗಿ ಗುಂಡಿ ಬಿದ್ದಿದ್ದು, ಇದರಿಂದಾಗಿ ಸಾಕಷ್ಟು ಅನಾಹುತಗಳು ಸಂಭವಿಸಿದ್ದು, ಇದರಿಂದಾಗಿ ನೊಂದು ಗ್ರಾಮಸ್ಥರು ಮತ್ತು ಆಟೋ ಚಾಲಕರು ನಗರಂಕೆರೆ ಗ್ರಾಮದಿಂದ ಪಾದಯಾತ್ರೆ ಕೈಗೊಂಡು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಗ್ರಾಮಕ್ಕೆ ಹೋಗುವ ರಸ್ತೆ ತಾತ್ಕಾಲಿಕವಾಗಿ ಗುಂಡಿ ಮುಚ್ಚದೆ ಸಂಪೂರ್ಣವಾಗಿ ಹೊಸ ರಸ್ತೆ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದರು. ಇದೇ ತಗ್ಗುಗುಂಡಿ ರಸ್ತೆಯಲ್ಲಿ ಓಡಾಡಿ ದ್ವಿಚಕ್ರ ವಾಹನ ಸವಾರರು ಬಿದ್ದು ಆಸ್ಪತ್ರೆಗೆ ಸೇರಿದ್ದಾರೆ. ಅಲ್ಲದೆ ಈ ಗ್ರಾಮಕ್ಕೆ ಆಟೋದಿಂದಲೇ ಪ್ರಯಾಣ ಮಾಡಬೇಕು. ಸಾಕಪ್ಪ ಈ ರಸ್ತೆಯ ಸಹವಾಸ ಎಂದು ರೋಸಿ ಹೋದ ಗ್ರಾಮಸ್ಥರು ಹಾಗೂ ಆಟೋ ಚಾಲಕರು ಹೊಸ ರಸ್ತೆ ನಿರ್ಮಿಸಿಕೊಡಿ, ತೇಪೆ ಹಾಕುವುದು ಕೆಲಸ ಬೇಡವೇ ಬೇಡ, ಹೊಸ ರಸ್ತೆ ಬೇಕು ಎಂದು ಚಳ್ಳಕೆರೆ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಪಾದಯಾತ್ರೆಯಲ್ಲಿ ನಗರಂಗೆರೆ ಗ್ರಾಮಸ್ಥರು ಹಾಗೂ ನಗರಂಗೆರೆ ಆಟೋ ಚಾಲಕರು ಭಾಗವಹಿಸಿದ್ರು. ಸ್ವಲ್ಪ ದೊಡ್ಡದಾಗಿ ಅಗಲೀಕರಣ ಮಾಡಿಬಿಟ್ಟು ಮಾಡಬೇಕು ಎಲ್ಲ ಅಧಿಕಾರಿಗಳು. ಆದರೆ 2 ವರ್ಷ ಆದರೂ ಕೂಡ ಇದುವರೆಗೂ ಯಾವುದೇ ಒಂದು ರೋಡಿನ ಅಭಿವೃದ್ಧಿ ಯಾವುದೂ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅಧಿಕಾರಿಗಳು ಇದ್ರ ಬಗ್ಗೆ ಕೂಲಂಕುಷವಾಗಿ ನಗರಂಕೆರೆಗೆ ಬಂದು, ಅದು ಆಟೋದಲ್ಲಿ ಬರಬೇಕು, ಇಲ್ಲಾಂದರೆ ಸ್ಕೂಟಿ ಇಲ್ಲಾಂದ್ರೆ ಬೈಕಲ್ಲಿ ಬಂದುಬಿಟ್ಟು ಹೋದರೆ ಅವ್ರಿಗೆ ಗೊತ್ತಾಗುತ್ತೆ. ಕಾರಲ್ಲಿ ಬಂದರೂ ಗೊತ್ತಾಗಲ್ಲ, ಸ್ಕೂಟಿಯಲ್ಲೇ ಬರಬೇಕು, ಅವಾಗ ಗೊತ್ತಾಗುತ್ತೆ ಅದು ನಗರಂಗೆರೆ ಸ್ಥಿತಿ ಏನಿದೆ ಅಂತ. ದಯವಿಟ್ಟು ಈ ಸಂಬಂಧಪಟ್ಟ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಸಲ್ಲಿಸ್ತೀವಿ. ಕೂಡಲೇ ಇದ್ರ ಬಗ್ಗೆ ಕೊಟ್ಟು ಅವರಿಗೆ ಲೋಕೋಪಯೋಗಿ ಇಲಾಖೆ ಸಹಾಯಕ ಇಂಜಿನಿಯರ್ ಕಾರ್ಯಪಾಲಕ ಇಂಜಿನಿಯರ್ ಅವ್ರಿಗೂ ಸಹ ನಾವು ಈ ಮುಖಾಂತರ ಮನವಿಯನ್ನು ಕೊಡಲಿಕ್ಕೆ ನಾವು ಇಲ್ಲಿ ತಂದಿದ್ದೇವೆ. ನೋಡಿ, ನಮ್ಮ ವಿಷಯ ಇಷ್ಟೇ. ಕಳಪೆ ಗುಣಮಟ್ಟದಿಂದ ಹಾಳಾಗಿರುವಂತಹ ನಗರಂಗೆರೆ ಗ್ರಾಮದ ರಸ್ತೆಯನ್ನು ತಾತ್ಕಾಲಿಕವಾಗಿ ಗುಂಡಿ ಮುಚ್ಚದೆ ಸಂಪೂರ್ಣವಾಗಿ ಹೊಸ ಗುಣಮಟ್ಟದ ರಸ್ತೆಯನ್ನಾಗಿ ನಿರ್ಮಿಸಿಕೊಡುವಂತೆ ಆಗ್ರಹಿಸಿ ಇವತ್ತು ಪ್ರತಿಭಟನಾ ಪಾದಯಾತ್ರೆ ಮಾಡಿದ್ದೇವೆ. 4 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೇವೆ. ಇವತ್ತು ವಿಷಯ ಏನಂತಂದರೆ ಹೇಳಿದ್ದೀನಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಗರಂಗೆರೆ ಗ್ರಾಮಸ್ಥರು ಹಾಗೂ ವಾಹನ ಚಾಲಕರು ಸೇರಿ ತಮಗೆ ಸಲ್ಲಿಸುತ್ತಿರುವ ತೀವ್ರ ಆಕ್ರೋಶದ ಮನವಿ ಪತ್ರವೇನೆಂದರೆ, ನಮ್ಮ ನಗರಂಗೆರೆ ಗ್ರಾಮವು ಚಳ್ಳಕೆರೆ ನಗರಕ್ಕೆ ತೀರಾ ಹೊಂದಿಕೊಂಡಿದ್ದಾದರೂ ಸಹ ಕಳೆದ ಹಲವು ವರ್ಷಗಳಿಂದ ಗ್ರಾಮದ ಮುಖ್ಯ ರಸ್ತೆಯು ಅತ್ಯಂತ ಕಳಪೆ ಗುಣಮಟ್ಟದಿಂದ ಸಂಪೂರ್ಣವಾಗಿ ಹಾಳಾಗಿದೆ. ರಸ್ತೆಯುದ್ದಕ್ಕೂ ಬಿದ್ದಿರುವ ಬೃಹತ್ ಗುಂಡಿಗಳಿಂದಾಗಿ ಪ್ರತಿದಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೃದ್ಧರು, ಗರ್ಭಿಣಿಯರು ಮತ್ತು ವಾಹನ ಚಾಲಕರು ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯ ಶಾಸಕರು ಸ್ವತಃ ಈ ಗ್ರಾಮದಲ್ಲಿ ಹಲವು ಬಾರಿ ಓಡಾಡಿದ್ದರು. ಕಣ್ಣೆದುರೇ ಇರುವಂತಹ ಈ ಗಂಭೀರ ಸಮಸ್ಯೆ ಕಡೆಗೆ ಗಮನ ಹರಿಸದೇ ಇರುವುದು ಇಡೀ ಗ್ರಾಮಸ್ಥರಲ್ಲಿ ತೀವ್ರ ಬೇಸರ ಮತ್ತು ಆಕ್ರೋಶವನ್ನು ಉಂಟು ಮಾಡಿದೆ. ಕೇವಲ 1.5 ಕಿಲೋಮೀಟರ್ ಉದ್ದದ ಈ ರಸ್ತೆಯು ಇಡೀ ಗ್ರಾಮದ ಪ್ರಮುಖ ರಸ್ತೆಯ ಕೊಂಡಿಯಾಗಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಈ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸಲು ಇಲಾಖೆಯನ್ನು ಒತ್ತಾಯಿಸುತ್ತಿದ್ದೇವೆ. ಶಾಶ್ವತ ಗುಣಮಟ್ಟದ ರಸ್ತೆ ನಿರ್ಮಾಣ ಬೇಕು. ಹಾಗಾಗಿ ಈ ಬೇಡಿಕೆ ಏನಂದರೆ, ಕೇವಲ ಕಣ್ಣೊರೆಸುವ ತಂತ್ರವಾಗಲಿ, ತಾತ್ಕಾಲಿಕವಾಗಿ ಮಣ್ಣು ಹಾಕುವ ಅಥವಾ ಜಲ್ಲಿ ಹಾಕಿ ಗುಂಡಿ ಮುಚ್ಚುವ 2 ಬಾರಿ ಮಾಡಿದ್ದಾರೆ. ಇದು 2 ಬಾರಿ ಗಮ್ಮತ್ ಬರ್ಕೊಟ್ಟೇನೆ ಗುಂಡಿಗಳನ್ನ ಅದು ನಿಲ್ಲಿಸಿ ನಾನು ಹೇಳಿದ್ರು. ಅವ್ರು ಹೇಗೆ ಮಾಡಿದ್ದಾರೆ ಅಂತಂದರೆ, ಟೆಂಡರ್ ಅದು ಏನು ಪ್ಯಾಕೇಜ್ ವರ್ಕಲ್ಲಿ ಕೊಡ್ತೀರಾ, ಅವನು ಸೈಡು ಅದೆಲ್ಲ ಮಾಡಬೇಕು ಅಂತ ಇರುತ್ತೆ. ಗುಂಡಿಗಳಿಗೆ ಏನು ಮಾಡಿದ್ರೆ ಗೊತ್ತಾ ಪುಣ್ಯಾತ್ಮ, ಗುಂಡಿಗಳು ಆ ಮಣ್ಣು ಹೆಚ್ಚಿಬಿಟ್ಟು ಅಲ್ಲೇ ಹಾಕೋದು. ಆನಂತರ ಸಣ್ಣ ಸಣ್ಣ ಗುಂಡಿಗಳು ಇರುತ್ತಲ್ಲ, ಆವಾಗ ತಾರ ಹಾಕೊಂಡ್ಬರೋದು. ಅದು ಕಳಪೆ, ಅದು ಗುಣಮಟ್ಟ. ಅಲ್ಲಿಯೇ ಸ್ಥಳೀಯವಾಗಿ ಇರ್ತಕ್ಕಂಥ ನಿಮ್ಮ ಸಿಬ್ಬಂದಿಗೂ ನಾನು ಹೇಳಿದ್ದೀನಿ.